ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹೇಳಿ ಸರ್. ಸರ್, ಅದು ಫೋರ್ ಟ್ರಿಲ್ಲರ್ ಇದೆ ಕಳಿಸಿರೋದು. ಅದು ಅದು ಟಿಲ್ಲರ್ ಅಲ್ಲ, ಇದು ಅಂತಾರೆ ವೀಲ್ ಕಟ್ರ್ ಅಂತಾರೆ, ಅದಕ್ಕೆ ಸಿಂಗಲ್ ವೀಲ್ ಕಟ್ರ್ ಅಂತಾರೆ. ಸಿಂಗಲ್ ವೀಲ್ ಕಟ್ರಾ? ಹಾಂ. ಇದು ಯಾವುದು ಮಾಡಲಿ ಯಾವಾಗ ತಗೊಂಡಿದ್ದು? ಅದು ನಾನು 2024 ಎಂಡ್ ಒಂದು 6 ತಿಂಗಳ ಒಂದು 3 ತಿಂಗಳಂತೂ ಆಗಿದೆ ತಗೊಂಡು. 3 ತಿಂಗಳಾಗಿದೆ. ಹಾಂ. ಎಷ್ಟು HP ಇದು? ಅದು 7.5 HP ಬರುತ್ತೆ. 7 HP ಬರುತ್ತೆ. ಹೌದು. ಇಂಜಿನ್ ಒಂದಿನ ಸಾಮಾನ್ಯ ಇದೆಯಾ ಹಿಂದ್ಗಡೆ? ಏನು ಸರ್? ಇಂಜಿನ್ ಒಂದಿನ? ಇಂಜನ್ ಇದೆ. ಹ್ಞೂ. ಆಮೇಲೆ ಅದಕ್ಕೆ ಅಂತಾನೆ ಕೊಟ್ಟಿರೋದು ಇಂಪ್ಲಿಮೆಂಟ್ಸ್ ಇದಾವೆ. ಅಂದರೆ ಒಂದು 32 ಬ್ಲೇಡಿಂದು ರೂಟೌಟರ್ ಟೈಪ್, ಅದು ಗಾಲಿಗೆ ಹಾಕೋದು. ಹಾಂ ಹಾಂ. ಆಮೇಲೆ 2 ಇದು ರಬ್ಬರ್ ಟೈರ್ ಗಾಲಿ ಇದೆ. ಹಾಂ ಹಾಂ. ಇಷ್ಟು ಐಟಮ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಕೊಟ್ಟಾರೆ ಎಲ್ಲ ಕೊಡ್ತೇನೆ. ಅದ್ರ ಜೊತೆ ಏನು ಕೊಟ್ಟಿದ್ರೆ ಎಲ್ಲ ಕೊಡ್ತೀರಾ? ಹೌದು. 7 HP ಅದು? ಹಾಂ, 7.5 HP. ಮತ್ತೆ ಕಳೆ ತೆಗಿಬೋದಲ್ಲ? ಕಳೆ ಅದೇ ಮಂಚಿಂಗ್ ಮಾಡೋದು, ಅಂದರೆ ಈಗ ತೋಟದೊಳಗೆ ರೂಟೌಟರ್ ಟೈಪು, ಅಡಿಕೆ ಗುಣೆ ಗಿಣೆ, ಹಾಂ ಹಾಂ. ಆಮೇಲೆ ಮೆಣಸು ಗಿಣಸು ಸಣ್ಣ ರೈತರಿಗೆ ಅನುಕೂಲ ಆಗಂಥದ್ದು. ಹಾಂ. ಇನ್ನೊಂದು ಕಳಿಸಿರಲ್ಲ ಏನದು? ಅದು ಟ್ರ್ಯಾಕ್ಟರ್ದು ಬ್ಲ್ಯಾಕ್ ಲೋಡರ್ ಅಂತ, ಈಗ ಲೋಡಿಂಗ್ ಮಾಡೋಕ್ಕೆ ಮಣ್ಣು ಗಿಣ್ಣು ತುಂಬೋದು ಹಾಕೋದು. ಬ್ಯಾಕ್ ಲೋಡರು? ಹೌದು. ಅದು ಎಷ್ಟು HP ಗಾಡಿಗೆ ಆಗುತ್ತೆ ಟ್ರ್ಯಾಕ್ಟರ್ಗೆ? ಅದು 35 HP ಇಂದ ಅಪ್ ಟು ಯಾವ ಗಾಡಿಗಾದ್ರೂ ಆಗುತ್ತೆ. 40 HP ಲೋಡಿಂಗ್ ಅಷ್ಟೇ. ಒಂದು 5-6 ಬುಟ್ಟಿ ಮಣ್ಣು ತುಂಬ್ಕೊಂಡು ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡುತ್ತೆ. ಟ್ರ್ಯಾಕ್ಟರ್ ನಾವೇ ಲೋಡ್ ಮಾಡ್ಬೋದಾ? ಹಾಂ ಹಾಂ. ಅಂದರೆ ಇಂಜನಿಗೆ ಜೋಡಿಸ್ಕೊಂಡು ಟ್ರೈಲರಿಗೆ ಲೋಡ್ ಮಾಡ್ಬೋದು. ಟ್ರ್ಯಾಕ್ಟರ್ ಜೋಡಿಸ್ಬೇಕಿದು? ಹಾಂ, ಜೋಡಿಸ್ಕೋಬೇಕು. ಅದ್ರದ್ದು ವಿಡಿಯೋ ಫೋಟೋ ಹಾಕೀನಿ. ವಿಡಿಯೋ ಇಲ್ಲ ನನ್ನ ಹತ್ರ, ಈಗ ಮಳೆಗಾಲ ಅಲ್ಲ, ಲೋಡಿಂಗ್ ವಿಡಿಯೋ ಎಲ್ಲಿ ಮಾಡಕ್ಕೆ ಬರಲ್ಲ. ಅದಕ್ಕೋಸ್ಕರ ವಿಡಿಯೋ ಇತ್ತದು ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ಅದು ವಿಡಿಯೋ ಹಾಕೋಕ್ಕಾಗಿಲ್ಲ. ಅದನ್ನ ನೀವು ಹಾಕಿದರೆ ಆಲ್ಮೋಸ್ಟ್ ಎಲ್ಲರಿಗೂ ಅದು ಗೊತ್ತಿರುತ್ತೆ. ಲೊಕೇಶನ್ ಇರೋದು? ಲೊಕೇಶನ್ ಸೊರಬ ತಾಲೂಕು, ತಲಗಡ್ಡೆ ಅಂತ. ರೇಟ್ ಇದಕ್ಕೆ ಎರಡು ಸೇರಿ? ಎರಡು ಅಂದರೆ ಈಗ ಅದು ಇದು ಐತಲ್ಲ ಟಿಲ್ಲರ್ ಟೈಪು, ಅದಕ್ಕೆ ನಾನು 41,000 ಕೊಟ್ಟಿದ್ದೆ. ಇವಾಗ ನಾನು ಅನ್ನು ಹೊಡೆದಿಲ್ಲ, ಅಂದರೆ ಒಂದು 3-4 ತಾಸು ಅಷ್ಟೇ ಬಂದಾಗ ಟೆಸ್ಟ್ ಮಾಡಿದ್ವಿ ನಾವು. ಏಲಕ್ಕಿ ಹಾಕಿದ್ವಿ, ಏಲಕ್ಕಿಗೆ ಒಳಗೆ ಹೊಡೆಯೋಕ್ಕಾಗತ್ತೆ ಅಂತ ತಂದ್ವಿ. ಆಮೇಲೆ ಅದು ನಮಗೆ ಟ್ರ್ಯಾಕ್ಟರ್ ಎಲ್ಲ ಇರೋದ್ರಿಂದ ಅದರಲ್ಲಿ ಸಣ್ಣದ್ರಕ್ಕೆ ಈಗ 1 ಎಕರೆ ಮಾಡೋಕ್ಕೆ ಹೆಚ್ಚು ಕಡಿಮೆ ಸಂಜೆ ಮಟ್ಟ ಗುದ್ದಾಡಬೇಕು, ಮತ್ತು ಅವನಿಗೆ 500 ರೂಪಾಯಿ ಪಗಾರ ಕೊಡಬೇಕು ಡ್ರೈವರ್ಗೆ. ಟ್ರ್ಯಾಕ್ಟ್ರಲ್ಲೇ ಒಂದು ಅರ್ಧ ಗಂಟೆಯಲ್ಲಿ ಮುಗಿದು ಹೋಗ್ಬಿಡುತ್ತೆ. ದೊಡ್ಡ ಕೆಲಸಕ್ಕೆ ದೊಡ್ಡ ಟ್ರ್ಯಾಕ್ಟರ್ ಇದ್ದವ್ರಿಗೆ ಅನುಕೂಲ, ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯ್ತಾ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಸುಮ್ಮನೆ ನಿಲ್ಲಿಸಿದೆ. ಬೇಡ, ಅದರಲ್ಲೇ ಒಂದು ಬೈ ತನಕ ಗುದ್ದಾಡೋದು, ಟ್ರ್ಯಾಕ್ಟ್ರಲ್ಲ ಹೊಡ್ಕೊಬಿಡೋಣ ಅಂದು ಒಂದು 5 ತಾಸು ಹೊಡೆದಿರಿ. ತಂದಾಗಿಂದ 5 ತಾಸು ಹೊಡೆದಿ. ತಂದಿನ ಒಂದಿನ, ಆಮೇಲೆ 1 ತಾಸು 2 ತಾಸು ಹಂಗೆ ಹೊಡೆದ್ವಿ. ಆಮೇಲೆ ಒಂದು 2 ತಾಸು ಹಂಗೆ ಟೆಸ್ಟ್ ಮಾಡೋಂತ ಹೊಡೆದ್ವಿ. ಅದಾಗಲಿಲ್ಲ, ಅದರಲ್ಲಿ ಗುದ್ದಾಡಿಕೆ ಕುಂದ್ರಕ್ಕಾಗಲ್ಲ ಅಂದು ಬೇಡ ಟ್ರ್ಯಾಕ್ಟರ್ನೇ ಹೊಡೆಯೋಣ ಅಂತ ಟ್ರ್ಯಾಕ್ಟರ್ಲ್ಲ. ನಾವು ಅದು ಬೇಸ್ಮೆಂಟ್ ಇರಲಿಲ್ಲ, ಅದು ಇಷ್ಟೇ ಸಣ್ಣ ಕೆಲಸ ಮಾಡ್ತೀವಿ ಅನ್ನೋ ಗೊತ್ತಿರಲ್ಲ. ಇವಾಗ ಎಷ್ಟು ರೇಟ್ ಇದಕ್ಕೆ ಗಾಡಿ? ಇದಕ್ಕೆ ಒಂದು 5,000 ಕಡಿಮೆ ಮಾಡಿ ಕೊಡೋಣ. ಯಾರು ಏನೋ ರೈತರಿಗೆ ಅನುಕೂಲ, ಯಾರು ಯೂಸ್ ಇದ್ದವ್ರು ತಗೊಂಡ್ರೆ 35,000 ಕೊಡ್ತೀರಾ? ಹಾಂ, 35ಕ್ಕೆ ಕೊಡೋಣ. ಬ್ಯಾಕ್ ಲೋಡರು? ಅದು ನಾನು 28,500 ಕೊಟ್ಟಿದ್ದೆ. ಅದು ತಮಿಳ್ನಾಡಿಂದ ತರ್ಸ್ಕೊಂಡಿದ್ದೆ. ಅದು ವರ್ತ್ ಆಗಿದೆ ನಂಗೆ, ಯೂಸ್ ಮಾಡ್ಕೊಂಡೇನಿ. ಇವಾಗ ಅಂದರೆ ಈಗ ಏನು ಸುಮ್ಮನೆ 2 ಇಂಜಿನ್ ಬೇಕು. ಈಗ ಒಂದು ಲೋಡ್ ಮಾಡೋಕ್ಕೆ ಒಂದು ಟ್ರ್ಯಾಕ್ಟರ್ ನಿಲ್ಸ್ಕೋಬೇಕು. ಇದು ಲೋಡಿಂಗ್ ಒಂದು ಟ್ರ್ಯಾಕ್ಟರ್ ಜೋಡಿಸಿದ್ರೆ ಲೋಡಿಂಗ್ ಈಗ ಅಷ್ಟೇ ಅದು. ಅದನ್ನೇ ನಾನು ಒಂದು 20-22 ಬಂದರೆ ಕೊಡೋಣ ಅಂತ ಇದ್ದೀನಿ. ಒಂದು 22,000 ಫೈನಲ್ ಆಗುತ್ತೆ ಅದು? ಹಾಂ, ಒಂದು 25,000ಕ್ಕೆ ಅದು ಫೈನಲ್. 25-22 ಸರ್? ಅದು 25ಕ್ಕೆ ಫೈನಲ್ ಮಾಡೋಣ ಅಂತ ಇದ್ದೀನಿ. ಅದು ಬಂದರೆ ಅದು ನೋಡೋಣ, ಕಸ್ಟಮರ್ ಹೆಂಗೆ ಬರ್ತಾರೆ ಅವ್ರು ನೋಡ್ಕೊಂಡು ಮಾಡ್ಕೊಂಡು, ಅವರಿಗೆ ಬೇಕು ಅನಿಸಿದ್ಮೇಲೆ ಒಂದು ಸ್ವಲ್ಪ ನೋಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಒಂದು 22 ಹಿಂಗೆ ಕೊಡ್ತೀನಿ.
ಓಕೆ ಓಕೆ, ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಲ್ಲ. ಹಾಂ ಸರಿ. Thank ಇದು ಮಾತ್ರ ಇದು ಯೂಸೇ